ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ರಾಜ್ಯದಲ್ಲಿ ಮೂರು ಪಕ್ಷಗಳು ಭರ್ಜರಿ ತಯಾರಿ ಮಾಡ್ಕೊತಿದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅನ್ನೋ ರಣತಂತ್ರ ರೂಪಿಸ್ತಾ ಇದ್ದಾರೆ. ಅದು ಹೇಗೆ ನಡೀತಾ ಇದೆ? ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. 28 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಪ್ಲಾನ್ ಮಾಡ್ತಿದ್ದಾರೆ. ಆ ಪ್ಲಾನ್ ಹೇಗಿದೆ ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್. ರಾಜ್ಯ ಬಿಜೆಪಿ ನಾಯಕರಿಗೆ ವರಿಷ್ಠರಿಂದ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ಟಾರ್ಗೆಟ್. ಔಟ್ ಆಫ್ ಔಟ್ ಕ್ಲೀನ್ ಸ್ವೀಪ್ ಮಾಡಬೇಕು ಭಾರತೀಯ ಜನತಾ ಪಕ್ಷ ಅಂತ ವರಿಷ್ಠರು ರಾಜ್ಯದ ನಾಯಕರಿಗೆ ಹೇಳಿದ್ದಾರೆ. 2024ರ ಲೋಕಸಮರದ ಪಾಲಿಟಿಕ್ಸ್ ಈ ಸಲ ಪೂರ್ತಿ ಚೇಂಜ್ ಇರುತ್ತಂತೆ. ಹಾಗಾದ್ರೆ ಆ ಚೇಂಜಸ್ ಏನು? 28ಕ್ಕೆ 28 ಸೀಟ್ ಗೆಲ್ಲಬೇಕು ಅಂದ್ರೆ ಆ ಸ್ಟ್ರಾಟಜಿ ಏನು? ಮೂರು ಪಕ್ಷಗಳು ತಮ್ಮದೇ ಆದಂತಹ ತಯಾರಿಯನ್ನ ಹೇಗೆ ಮಾಡ್ಕೋತಿದ್ದಾರೆ? ವೆರಿ ವೆರಿ ಕ್ರೂಷಿಯಲ್. ಆ ರಣತಂತ್ರ ಏನು? ಬಿಜೆಪಿ 28 ಸೀಟ್ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಮತ್ತು JDS ಅವರಿಬ್ರು ಏನ್ ಮಾಡ್ತಿದ್ದಾರೆ? ಬಿಜೆಪಿ ಜೊತೆ ಸೇರಿರುವಂತಹ JDS ನವರ ಪ್ಲಾನ್ ಏನು? ಇದನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ಮತ್ತು BSY ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರಂತೆ. ಲೆಟ್ಸ್ ಹ್ಯಾವ್ ಎ ಲುಕ್. ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಬಿಜೆಪಿ ಮತ್ತು JDS ನಡುವೆ ಲೋಕಸಮರದ ಮೈತ್ರಿ ಏರ್ಪಟ್ಟಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಎರಡೂ ಹೈಕಮಾಂಡ್ನವರು ಅವರವರ ರಾಜ್ಯ ನಾಯಕರಿಗೆ ಈ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಹೇಳುತ್ತೆ 28ಕ್ಕೆ 28 ಹೊಡಿಬೇಕು ನಾವು ಅಂತ, ಗೆಲ್ಲೇಬೇಕು ಅಂತ ವರಿಷ್ಠರ ಟಾಸ್ಕ್. ಮತ್ತೊಂದು ಕಡೆ ಕಾಂಗ್ರೆಸ್ನವರೇನು ಸುಮ್ಮನೆ ಕೂತಿಲ್ಲ. ಹೈಕಮಾಂಡ್ ನಿಂದ ಅವರು ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ. ಮಿನಿಮಮ್ ಅಂದ್ರೆ 20 ಗೆಲ್ಲೇಬೇಕು ಅಂತ ಕಾಂಗ್ರೆಸ್ನವರ ಟಾರ್ಗೆಟ್. ಅಭ್ಯರ್ಥಿಯ ಪಟ್ಟಿ ಹಿಡಿದು ದೆಹಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಲಿಸ್ಟ್ ಅಲ್ಲಿ ಫೈನಲೈಸ್ ಆಗ್ತಾ ಇದೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ದೊಡ್ಡ ಹೊಡೆತ ಈಗ ಎಚ್ಚೆತ್ತುಕೊಂಡು 28ಕ್ಕೆ 28 ಸೀಟ್ಗಳು ಕರ್ನಾಟಕದಲ್ಲಿ ನಾವು ಲೋಕಸಭಾ ಸಂದರ್ಭದಲ್ಲಿ ಗೆಲ್ಲೇಬೇಕು ಅಂತ ಅವರು ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ. ಶತಾಯಗತಾಯ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ಮತ್ತೆ ಫಿನಿಕ್ಸ್ ತರ ಎದ್ದು ಬರಬೇಕು ಅಂದ್ರೆ ಗೆಲ್ಲಬೇಕಾದ ಅನಿವಾರ್ಯ. ಕಾಂಗ್ರೆಸ್ನವ್ರಿಗೆ ಆಡಳಿತ ಪಕ್ಷ ಪ್ರತಿಷ್ಠೆ. ನಾವಿಲ್ಲಿದ್ದೀವಿ, ಮುಂದಿನ ಲೋಕಸಭಾ ಎಲೆಕ್ಷನ್ಲಿ ನಾವು ಗೆಲ್ಲಬೇಕು ಅಂತ ಅವ್ರಿಗೂ ಪ್ರತಿಷ್ಠೆನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.